ಗರ್ಭಿಣಿಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ತಾಯಿ ಮಗು ಇಬ್ಬರು ಮೃತಪಟ್ಟಂತಹ ದಾರುಣ ಘಟನೆ ಬೀದರ್ನಲ್ಲಿ ನಡೆದಿದೆ. ವಾಹನ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಹೆರಿಗೆಯಾಗಿ ತಾಯಿ ಜೊತೆಗೆ ಆಗ ತಾನೇ ಹುಟ್ಟಿದ್ದ ನವಜಾತ ಶಿಶು ಕೂಡ ಮೃತಪಟ್ಟಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣದ ರಾಷ್ಟ್ರೀಯ ಹೆದ್ದಾರಿ 9ರ ತಡೋಳ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಸಿಪಿಐ ಮಲ್ಲಿಕಾರ್ಜುನ್ ಯಾತನೂರ, ಎಎಸ್ಐ ರಾಚಯ್ಯ ಮಠಪತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತ ಮಾಡಿ ಚಾಲಕ ವಾಹನದ ಸಮೇತ ಪರಾರಿಯಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಹಳ ಭೀಕರವಾದಂತಹ ದುರಂತ ಇದು. ಅಪಘಾತ, ತಾಯಿ ಮತ್ತು ನವಜಾತ ಶಿಶು ದುರ್ಮರಣಕ್ಕೀಡಾಗಿರುವುದು. ಅಂದರೆ ಗರ್ಭಿಣಿ ಸ್ತ್ರೀಗೆ ಡಿಕ್ಕಿ ಹೊಡೆಯುತ್ತೆ ವೆಹಿಕಲ್. ಆ ಸಂದರ್ಭದಲ್ಲಿ ಅಲ್ಲಿಯೇ ಡೆಲಿವರಿ ಕೂಡ ಆಗುತ್ತೆ. ಆದರೆ ಹುಟ್ಟಿದ ಕ್ಷಣವೇ ಮೃತಪಡುತ್ತೆ ಕಂದಮ್ಮ, ಜೊತೆಗೆ ತಾಯಿ ಕೂಡ. ತುಂಬು ಗರ್ಭಿಣಿಗೆ ಅಪಘಾತ ಮಾಡಿದಂತಹ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ವಾಹನ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಹಿಳೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಅಪಘಾತದಲ್ಲಿ ಆಗ ತಾನೇ ಜನಿಸಿದಂತಹ ಮಗು ಜೊತೆಗೆ ಆ ತಾಯಿ ಇಬ್ಬರೂ ಕೂಡ ಸಾವನ್ನಪ್ಪಿರುವಂಥದ್ದು.